ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಹೆಂಡತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದ ಪತಿ ರಾಯನನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೈಲಹೊಂಗಲ ತಾಲೂಕಿನ ಹಣಬರಹಟ್ಟಿ ಗ್ರಾಮದ ಯಲ್ಲಪ್ಪ ಹನುಮಂತ ಕಾಕಿ ಬಂಧಿತ ಆರೋಪಿ. ಮೇ 22ರಂದು ರಾತ್ರಿ ಪತ್ನಿ ಫಕೀರವ್ವ ಕಾಕಿ ಎಂಬುವಳನ್ನ ಸಲಾಕೆಯಿಂದ ಬಡಿದು ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದ ತಲೆಮರೆಸಿಕೊಂಡಿದ್ದ ಆರೋಪಿ ಯಲ್ಲಪ್ಪನ ಬಂಧನಕ್ಕೆ ಪೊಲೀಸರು ತಂಡ ರಚನೆ ಮಾಡಿದರು. ಆರೋಪಿ ಪೊಲೀಸರಿಗೆ ಸಿಗದಂತೆ ಎಲ್ಲೆಂದರಲ್ಲಿ ಓಡಾಡಿಕೊಂಡಿದ್ದ. ಕೊನೆಗೆ ಪೊಲೀಸರು ಬೀಸಿದ ಬಲೆಗೆ ಆರೋಪಿ ಯಲ್ಲಪ್ಪ ಕಾಕಿ ಹೊಸಕೋಟೆ ಗ್ರಾಮದ ಹತ್ತಿರ ಸಿಕ್ಕಿಬಿದ್ದಿದ್ದಾನೆ. ಈ ಕುರಿತು ನೇಸರಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ 22ನೇ ತಾರೀಕು ಮಧ್ಯರಾತ್ರಿ ಸುಮಾರು 11 ಗಂಟೆಗೆ ನಮ್ಮ ನೇಸರಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಆ ಕೊಲೆಯ ವರದಿಯ ಸಾರಾಂಶ ಏನಪ್ಪ ಅಂತಂದರೆ, ಫಕೀರವ್ವ ಕಾಕಿ ಅಂತ ಮೃತೆಯ ಹೆಸರು. ಅವಳದೇ ಗಂಡನಾದ ಯಲ್ಲಪ್ಪ ಕಾಕಿ ಈತನು ಅಲ್ಲಿ ಮನೆಯಲ್ಲಿರ್ತಕ್ಕಂಥ ಸಲಿಕೆಯಿಂದ ಮುಖಕ್ಕೆ ಹೊಡೆದು ಜಜ್ಜಿ ಅವಳ ಸಲಹೆಗೆ ಕಾರಣನಾಗಿತ್ತಂತ ಮಗಳು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾಳೆ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಮಧ್ಯರಾತ್ರಿ 23ನೇ ತಾರೀಕು ಅರ್ಲಿ ಮಾರ್ನಿಂಗ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು FIR ಮಾಡಿಕೊಂಡು ತನಿಖೆಗೆ ಶುರು ಮಾಡಿಕೊಂಡು, ತದನಂತರ ಆರೋಪಿಯ ಪತ್ತೆಗೆ 3-4 ತಂಡಗಳನ್ನ ಸೃಷ್ಟಿ ಮಾಡಿಕೊಂಡು ಹುಡುಕ್ತಾ ಇರ್ತಾರೆ. ಆರೋಪಿ ತಲೆ ಮಾಡಿಕೊಂಡು ಅಲ್ಲಿ ಓಡಾಡ್ತಾ ಇರ್ತಾನೆ. ಆದರೂ ಕೂಡ ನಮ್ಮ ಪೊಲೀಸರು ಅವನ್ನ ಕೇವಲ 48 ಗಂಟೆಗಳ ಒಳಗಡೆ ಅವನ್ನ ಬಂಧಿಸಿ ಅವನ್ನ ಕಾನೂನು ಪ್ರಕಾರ ಮುಂದಿನ ಕ್ರಮಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತಾರೆ. ಯಲ್ಲಪ್ಪ ಕಾಕಿ 40 ವರ್ಷ, ಈಗ ಬಂಧಿತನಾದ ಮೃತೆಯ ಗಂಡನಾಗಿದ್ದು ಅವರಿಬ್ಬರ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಆಗಾಗ ಗಲಾಟೆಗಳಾಗ್ತಾ ಇದ್ವು. ಈ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಗಲಾಟೆ ಆದಾಗ ಊರಿನ ಹಿರಿಯರು ಸಮಾಧಾನ ಮಾಡಿ ಕಳಿಸಿದ್ರು. 22ನೇ ತಾರೀಕು ಕೂಡ ಇವ್ರ ನಡುವೆ ಗಲಾಟೆಯಾಗಿ ಇವರಿಬ್ಬರ ಮಧ್ಯೆ ಕೂಡ ಹೊಡೆದಾಟ ಆಗಿತ್ತು. ಆ ಸಂದರ್ಭದಲ್ಲಿ ಮೃತೆಯ ಫಕೀರವ್ವ ಕೂಡ ಗಂಡನ ಮೇಲೆ ಮನೆಯಲ್ಲಿರ್ತಕ್ಕಂಥ ಒಂದು ಕಟ್ಟಿಗೆಯಿಂದ ಹೊಡೆದಿರೋದು ನಮಗೆ ಇಲ್ಲಿಂದ ತನಿಖೆಯಲ್ಲಿ ಗೊತ್ತಾಗುತ್ತದೆ. ತದನಂತರ ರಾತ್ರಿ ಕುಡಿದ ಮತ್ತಿನಲ್ಲಿ ಈ ಆರೋಪಿ ಯಲ್ಲಪ್ಪ ಬಂದು ಹೆಂಡತಿಯ ಮೇಲೆ ಹಲ್ಲೆ ಮಾಡಿ ಅವಳ ಸಾವಿಗೆ ಕಾರಣನಾಗಿದೆ. ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು. ಪ್ರಕರಣದ ಹಿನ್ನೆಲೆ ಏನು ಅನ್ನೋದಾದ್ರೆ, ಆರೋಪಿ ಯಲ್ಲಪ್ಪ ಹಾಗೂ ಆತನ ಪತ್ನಿ ಫಕೀರವ್ವ ನಡುವೆ ಆಗಾಗ ಜಗಳ ನಡೀತಾ ಇತ್ತು. ಮತ್ತೆ ಹೊಂದಾಣಿಕೆಯಾಗಿ ಜೀವನ ಮಾಡ್ತಾ ಇದ್ರು. ಅದೇ ರೀತಿ ಮೇ 22ರಂದು ರಾತ್ರಿ 11:30 ಗಂಟೆಯ ಸುಮಾರಿಗೆ ಮತ್ತೆ ಇಬ್ಬರ ನಡುವೆ ಜಗಳವಾಗಿದೆ. ಫಕೀರವ್ವ ಮಲಗಿಕೊಂಡ ಸಮಯದಲ್ಲಿ ಬೇರೆ ಪುರುಷರೊಂದಿಗೆ ಮಾತನಾಡುತ್ತಿರುವುದು ಎಂದು ಅವಳ ಮೇಲೆ ಅನುಮಾನಗೊಂಡಿದ್ದಾನೆ. ಮನಬಂದಂತೆ ಬೈದಿದ್ದಾನೆ. ಈ ವೇಳೆ ಪತಿ ಹಾಗೂ ಪತ್ನಿ ನಡುವೆ ವಾಗ್ವಾದ ನಡೆದಿದೆ. ಇದರಿಂದ ಆಕ್ರೋಶಗೊಂಡ ಪತಿ ಯಲ್ಲವ್ವ ನಶೆಯಲ್ಲಿ ಸಲಾಕೆಯಿಂದ ಬಲಭಾಗದ ಮುಖದ ಮೇಲೆ ಬಲವಾಗಿ ಹೊಡೆದಿದ್ದಾನೆ. ಇದರಿಂದಾಗಿ ಫಕೀರವ್ವ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ್ ಗುಳೇದೆ, ಹೆಚ್ಚುವರಿ ಎಸ್ಪಿಗಳು ಆದ ಶ್ರುತಿ ಎನ್ ರಾಮಗೊಂಡ ಬಸರಗಿ, ಬೈಲಹೊಂಗಲ ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ಮಾರ್ಗದರ್ಶನದಲ್ಲಿ ನೇಸರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಹವಲ್ದಾರ್, PSI ST ಯಡಹಳ್ಳಿ, ಸಿಬ್ಬಂದಿ ವಿನಯ್ ಯರಗತಿಮಠ, BV ಹುಲ್ಕುಂದ, SR ದೇಸಾಯಿ, NV ಪರಡ್ಡಿ, GH ಗೋದಗಾಪುರ್, BI ಅರಳಿಕಟ್ಟೆ ಸರಿ ಮೊದಲಾದವರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.